ಗಾಯ್ಸ್, ಇವಾಗ ನಾನು ಸ್ನಾನ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ. ಇವತ್ತು ನಂದು ಥರ್ಡ್ ಲಾಗ್, ಅಂದರೆ ಇವತ್ತು ನಂದು ಮೂರನೇ ಲಾಗು ಮಾಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತೀರಂತಲೇ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಕೂಲ್ ಹತ್ರ ಹೋಗ್ತೀನಿ. ಅದೇ ನಾನು ನೆನ್ನೆ ಶೂಟ್ ಮಾಡಿದ್ವಲ್ಲ, ಆ ಸ್ಕೂಲ್ ಹತ್ರ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಹುಡುಗರು ಇರ್ತಾರೆ, ನೋಡೋಣ ಇವತ್ತು ಯಾವುದಾದ್ರೂ ಶೂಟ್ ಮಾಡೋದಾದರೆ ಶೂಟ್ ಮಾಡ್ತೀನಿ. ಇಲ್ಲ ಅಂದರೆ ಅಲ್ಲೇನು ಮಾಡ್ತೀವಿ, ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಹಾಗೆ ಕ್ರಿಕೆಟ್ ಏನಾದರೂ ಆಡ್ತಿದ್ರೆ ಹುಡುಗರ ಜೊತೆ ಕ್ರಿಕೆಟ್ ಆಡ್ಕೊಂಡು ಮತ್ತು ಮನೆ ಬರೋದು. ಇವತ್ತು ಏನಿಲ್ಲ, ಕಾಲೇಜ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿತ್ತು. ಯಾಕೋ ಕ್ಲಾಸಸ್ ನಡೆಯಲ್ಲ ಅಂತೆ. ಇನ್ನೂ ಫ್ಯಾಕಲ್ಟೀಸ್ ಯಾರು ರೀಜಾಯ್ನ್ ಆಗಬೇಕು. ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಮನೇಲೇ ಇರಬೇಕು, ಮನೇಲೇ ಇಟ್ಕೊಂಡು ವೀಡಿಯೋಸು ಈ ಥರ ಎಲ್ಲ ಮಾಡೋದೇ ಕೆಲಸ. ಇನ್ನೇನಿಲ್ಲ, ನೋಡೋಣ ಬನ್ನಿ ಅಲ್ಲಿ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಏನೇನು ಮಾಡ್ತೀನಿ, ಏನೇನು ಮಾಡಲ್ಲ ಅಂತ. ಸ್ಕೂಲಲ್ಲಿ ಹುಡುಗರ ಹತ್ರ ಇದ್ದೆ, ಕ್ರಿಕೆಟ್ ಆಡೋದೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಬಂದ ಸ್ನಾನ ಮಾಡಿಕೊಂಡು, ಅವನು ಕೂಡ ರೀಲ್ಸ್ ಕ್ರಿಯೇಟರು. ಅವನ ಐಡಿ ಕೂಡ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅವನು ಸಪೋರ್ಟ್ ಮಾಡಿ, ಅವನಿಗೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಅವನು ಅಲ್ಲಿ ದೇವಸ್ಥಾನ ಐತೆ ಒಂದು ನಮ್ಮೂರಲ್ಲಿ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸರಿ ಬಿಡು ಹೋಗೋಣ ಅಂತ ಅಂದ್ಕೊಂಡು, ಇಲ್ಲಿ ಬೋರ್ ಆಯ್ತಿತ್ತು, ಅದಕ್ಕೆ ಹೋಗೋಣ ಅಂತ ನಾನು ಇವನು ನನ್ನ ಫ್ರೆಂಡು ಇಬ್ಬರು ಹೋಗ್ತಾಯಿದ್ವಿ. ಹೋಗ್ಬಿಟ್ಟು ಅಲ್ಲಿ ರೀಲ್ಸ್ ಮಾಡ್ತೀವಿ, ನೋಡೋಣ ಹಿಂಗೆ ಬರುತ್ತೆ ರೀಲ್ಸ್ ಎಲ್ಲ. ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನದ ಹತ್ರ ರೀಲ್ಸ್ ಮಾಡೋಣ ಅಂತ ಹೋದ್ವಿ. ಬಟ್ ಅವನು JCB ಆಪ್ರೇಟರ್ ನಮ್ಮ ಫ್ರೆಂಡು, ಅಲ್ಲಿ ಏನೋ ಗಾಡಿದೇನೋ ಆಗೈತೆ ಅಂತ ಸಡನ್ನಾಗಿ ಅವ್ನು ಕಾಲ್ ಬಂತು. ಅದಕ್ಕೆ ಇನ್ನೊಬ್ಬ ಆಪ್ರೇಟರ್ ಬಂದು ಕರ್ಕೊಂಡು ಹೋಗ್ಬಿಟ್ಟ. ಸೊ ಅಲ್ಲಿ ರೀಲ್ಸ್ ಮಾಡೋಕ್ಕಾಗಿಲ್ಲ ದೇವಸ್ಥಾನದ ಹತ್ರ. ನಾನು ಮತ್ತೆ ಇನ್ನೇನು ಮಾಡೋದಂತ ಅಲ್ಲಿ ಒಬ್ಬನೇ ಏನಿರೋದಂತ ಬಂದು ಇಲ್ಲಿ ಸ್ಕೂಲ್ ಹತ್ರ ಇಲ್ಲಿ ಹುಡುಗರೆಲ್ಲ ಇದ್ದರು. ಹುಡುಗರ ಹತ್ರ ಬಂದು ಕುತ್ಕೊಂಡಿದ್ದೀನಿ. ಹುಡುಗರು ಶೂಟ್ ಮಾಡೋಣ ಬಾ ಅಂತ ಕರೀತಾವ್ರೆ. ನನಗೆ ನೋಡಿದ್ರೆ ಶೂಟ್ ಮಾಡೋಕ್ಕೆ ಒಂಚೂರು ಮೂಡಿಲ್ಲ. ಬಟ್ ನೋಡೋಣ, ಶೂಟ್ ಮಾಡಬೇಕು ಅಂದರೆ ಒಂದು ಯಾವ್ದಾದ್ರು ಶಾರ್ಟ್ ಆಗಿ ಯಾವ್ದಾರು ನೋಡೋಣ. ಹುಡುಗರೆಲ್ಲ ಕಾಡಿಸ್ತವ್ರೆ, ಬಾಣ ಶೂಟ್ ಮಾಡೋಣ, ಬಾಣ ಅಂತ ಈ ಥರ ನೋಡೋಣ. ಒಂದು ಯಾವ್ದಾದ್ರು ಶೂಟ ಮಾಡೋದಾದರೆ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಬಂದು ಸಂಜೆ ಅಂತೂ ಪಕ್ಕ ರೀಲ್ಸ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆಗಲ್ಲ. ಸಂಜೆ ಬಂದು ರೀಲ್ಸ್ ಮಾಡ್ತೀನಿ. ನೋಡೋಣ ಬನ್ನಿ ಮತ್ತೆ ಏನೇನು ಮಾಡ್ತೀನಿ ಅಂತ. ಎಲ್ಲಿಗೆ ಹೋಗ್ರಿ ಈಗ? ಸರಿ. ಹಾಯ್ ಗಾಯ್ಸ್, ನಮ್ಮ ಹುಡುಗರೆಲ್ಲ ಇಲ್ಲಿ ನಿಂತ್ಕೊಂಡಿದ್ವಿ ಮೇಲೆ, ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಸ್ಕೂಲ್ ಮೇಲೆ ನಿಂತ್ಕೊಂಡಿದ್ವಿ. ಅಲ್ಲಿಂದ ಹುಡುಗರು ಏನಂದರು, ಅಲ್ಲೊಂದು ದೇವಸ್ಥಾನ ಐತೆ ನಮ್ಮೂರು ಹೊರಗಡೆ, ಊರು ಬಿಟ್ಟೆ ಆಚೆ ಐತೆ. ಆ ದೇವಸ್ಥಾನಕ್ಕೆ ಹೋಗೋಣ ಅಂದರು. ಸರಿ ಬಿಡು ಹೋಗೋಣ ಅಂತ ನಾನು ಓಕೆ ಅಂದು, ಹೋದಂಗೂ ಆಗುತ್ತೆ ಮತ್ತು ನಿಮಗೂ ತೋರಿಸ್ದಂಗೂ ಆಗುತ್ತೆ ಅಂತ ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ನನಗೆ ಹೆಂಗೆ ಮಾಡಬಾರ್ದು ಅಲ್ಲೇ ಬಡಿಸಿನಾಗ ಅಲ್ಲಿಗೆ ಹೇಳಿದ್ನಲ್ಲ, ಅದೇ ನಮ್ಮ ಕೊರ್ರಮ್ಮ ದೇವಸ್ಥಾನ. ಅಲ್ಲಿಗೆ ಹೋಗ್ತಿದ್ವಿ. ಇವನು ಏಜು ಗೊತ್ತಿಲ್ಲ. ಇವ್ನು ನೋಡ್ತೀರಿ, ನಾವು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀವಿ ಇವನ ಏಜ್ ಗೊತ್ತಿಲ್ಲ. ಆ ವಿಡಿಯೋ ಐತಾ ಅಲ್ಲೇ ಯೂಟ್ಯೂಬ್ ಒಳಗೆ? ಇವನ ಏಜ್ ಗೊತ್ತಿಲ್ಲ. ಇವನು ಎಲ್ಲರೂ ಒಂದೇ ಕ್ಲಾಸ್ಮೇಟ್ಸ್ ಇವರು. ನಾನು ಇವ್ರಿಗಿಂತ ಸೀನಿಯರ್. ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಿ. ಮತ್ತು ನಮಗಿಲೆ ಕೊಡಿಂತ ಕೊಳ್ಳಿ. ನಿಮ್ಮ ಎಲ್ಲರೂ ಬರ್ರಿ ಇದ್ರಾಗ ಕೊಡ್ರಿ ಕೊಳ್ಳಿ. ಇಷ್ಟ ಅನ್ಲಿ ನಮಗೆ ಇನ್ನೊಂದು ಸ್ವಲ್ಪ ದೂರ ಯಾವುದಾದ್ರು ದೇವಸ್ಥಾನ? ಕೊರ್ರಮ್ಮಲ್ಲ, ಕೊರ್ರಮ್ಮ ದೇವಸ್ಥಾನ ನೋಡೋಕೆ ಹೋಗ್ತಿದ್ವಿ. ಸಮಥಿಂಗ್ 1 year ಮೇಲೆ ಆಗೈತೇನೋ. ಅಲ್ಲಿ ಹೋಗಿ ಇವತ್ತು ಹೋಗ್ತಾ ಇದ್ದೀವಿ. ಅದು ಯಾರು ಅಪ್ರೋಚ್ ಮಾಡಿದ್ದು ಅಂದರೆ ಇಲ್ಲವನಲ್ಲ, ಇವನಿಗೋಸ್ಕರ ನಾವು 4 ಜನ ಸುಮ್ಮನೆ ನಿಂತ್ಕೊಂಡಿದ್ವಿ. ಆ ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಆ ದೇವಸ್ಥಾನ ನೋಡಿಕೊಂಡು ಮತ್ತೆ ರಿಟರ್ನು ನಮ್ಮೂರಿಗೆ ಮತ್ತೆ ಬರ್ತೀವಿ. ನಡ್ಕೊಂಡೇ ಹೋಗ್ಬೋದು, ದೂರ ಇಲ್ಲ.
ನಾಲ್ಗೆಲ್ಲ ಹೊರಗೆ ಹಾಕಿ ಸಾಕ್ಬಿಡು. ಇಲ್ಲೊಂದು ಡೋಣಿ ಇದೆ ಬಟ್ ನೀರಿಲ್ಲ. ನಾನಿರೋದು ಹಳ್ಳಿ ಒಳಗೆ, ಅದಕ್ಕೆ ಹೊಲ ಗದ್ದೆ ಇಂಥದ್ದೆಲ್ಲ ತೋರಿಸ್ತಾ ಇದ್ದೀನಿ. ಡೋಣಿಗೆ ಇದು ನಮ್ಮೂರ ಕಡೆಗಿರೋ ಹೊಲಗಳು ಇದೇ ಥರ ಇರ್ತವೆ. ಎಲ್ಲ ಜಾಸ್ತಿ ಮೆಕ್ಕೆಜೋಳ ಎಲ್ಲ ಬೆಳೆಯೋದು. ತುಂಬ ಅಂದರೆ ತುಂಬ ಹೊಲಗಳೆಲ್ಲ ಮೆಕ್ಕೆಜೋಳ ಆ ಕಡೆ ಈ ಕಡೆ ಎಲ್ಲನೂ ಅದೇ ಬೆಳೆಯೋದು. ಅದಕ್ಕೆ ಅದೇ ಕಾಣಿಸುತ್ತೆ. ಇಲ್ಲಿಂದ ಚಿರತೆ ಎದ್ರಬೇಕಂದ್ರ ಚಿರತೆ ಕಣ್ಣಿಟ್ಟು ನೋಡ್ಬೇಕು. ನಮ್ಮ ಹುಡುಗ ಎದುರಿಸ್ತವನೆ ಚಿರತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಚಿರತೆ ಎದುರ್ಕೊಳ್ಳುತ್ತಂತೆ. ಅದಕ್ಕೆ ಯಾರಾದರೂ ಚಿರತೆ ನೋಡಿದ್ರೆ ನಮ್ಮ ಹುಡುಗ ಹೇಳಿರೋದನ್ನೇ ಫಾಲೋ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಚಿರತೆ ಎದ್ರಿಕೊಂಡು ನೋಡೋಗ್ಬಿಡುತ್ತೆ. ನಮ್ಮ ಹುಡುಗರಲ್ಲೂ ಇಷ್ಟೊಂದು ಧೈರ್ಯವಂತರು ಇದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅವ್ರು ಮಾತಾಡೋದ್ರಲ್ಲಿ ಅವ್ರ ಮಾತುಗಳು ಕೇಳಿ ಗೊತ್ತಾಯಿತು ನನಗೆ, ಇಷ್ಟು ಧೈರ್ಯವಂತರು ಇದ್ದಾರೆ ನಮ್ಮ ಹುಡುಗರ ಜೊತೆಗೆ. ಬಂದ್ವಿ, ಇಲ್ಲಿ ಬೆಟ್ಟ ಹತ್ತಾ ಇದ್ದೀವಿ. ಇಲ್ಲೈತೆ ಜಂಪ್ ಮಾಡ್ಬೇಕಾನೆ ಇಲ್ಲಿ. ಕೊರಮ್ಮ ಗುಡ್ಡ ಬಂದ್ವಿ ಫೈನಲಿ. ಇದೇ ದೇವರು ಕೊರಮ್ಮ ಗುಡ್ಡ ಅಂತ. ಸುತ್ತು ಗಿಡಗಳು, ಮರಗಳು, ಹೊಲಗಳು. ಇದೆಲ್ಲ ಕಾಡು. ಇಲ್ಲಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಕುತ್ಕೊಂತೀವಿ, ಕುತ್ಕೊಂಡು ಹೋಗ್ತೀವಿ. ಮಕ್ಕಬಿಟ್ರೆ ಇಲ್ಲಿ ಗುಡ್ಡದ ಮೇಲೆ ಇವನು ಏಜೇ ಗೊತ್ತಿಲ್ಲ. ಫೈನಲಿ ಇಲ್ಲಿ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಷ್ಟು ಚೆನ್ನಾಗೈತೆ ಎಲ್ಲ ಇಲ್ಲಿ. ಇದೆ ಕೊರಮ್ಮ ದೇವಸ್ಥಾನ ಅಂತಂದರೆ. ಎಲ್ಲ ನೋಡಿಕೊಂಡು ಎಲ್ಲರೂ ಹೋಗ್ತಿದ್ದೀವಿ ಈಗ ಮನೆಗೆ. ಇವನಲ್ಲಿ ಬಚ್ಚಿಟ್ಕೊಂಡು ಕುತ್ಕೊಂಡಿದ್ದ, ಯಾರಿಗೂ ಕಾಣಿಸ್ಬಾರ್ದು ಅನ್ನೋ ಥರ. ಬಟ್ ನಾವು ಹುಡುಕ್ಬಿಟ್ವಿ ಅವನ್ನ. ಇಲ್ಲಿ ಅಲ್ಸಂದಿ ಬಂದ್ಬಿಟ್ಟು ಅಲ್ಸಂದಿಗೆ ಬಡ್ದಾಡ್ತವ್ರೆ. ಅಲ್ಸಂದಿ ಕೊಳ್ಳೆ ಒಂದು ಒಣಗಿ ಹೋಗ್ಬಿಟ್ಟು ಅಲ್ಲಿ ಅಪ್ಪೆಲ್ಲ ಇವು ಅಲ್ಸಂದಿಗೆ ಹೊಡೆದಾಡ್ತವ್ರೆ. ಆ್ಯಕ್ಚುಲಿ ಅವ್ರು ಯಾರೂ ಇಲ್ಲ ಹೊಲ್ದವರು. ಇವರು ನೀರು ಕುಡಿಯೋಣ ಅಂತ ನೀರು ಕುಡಿತಾವ್ರೆ. ನೀರು ಕಳ್ತನ ಮಾಡ್ತಾವ. ನೀನು ಹೊಲ್ದವ್ರು ಯಾರೂ ಇಲ್ಲ. ಹೊಲ್ದವರೆಲ್ಲ ಅಲ್ಲಿ ಒಳಗಡೆ ಹೊಲ್ದಲ್ಲಿದ್ದಾರೆ, ಕೂಗ್ತವ್ರೆ. ಇಲ್ಲಿ ಅವನು ಅವ್ರು ಯಾರು ಇಲ್ಲದೆ ಇರೋವಾಗ ನೀರು ಕುಡಿದ್ಕೊಂಡು ನೀರು ಕಳ್ತನ ಮಾಡಿ ಕುಡ್ಕೊಂಬರ್ತವನಿ. ಮೆಕ್ಕೆ ತನಿ ಎಲ್ಲ ಕಳ್ತನ ಮಾಡ್ತಾವ್ರೆ ಹೊಲದಲ್ಲಿರೋದು ಮೆಕ್ಕೆಜೋಳದ್ದು. ತಳ್ಳಿ ತೋರಿಸ್ಲಿ ಅದು ಹೆಂಗೈತೆ ಪಾಪ ಹುಡುಗರು ನೋಡಲಿ. ಆಕಾಶ ಓಪನ್ ಮಾಡಿ ತೋರಿಸಿಲ್ಲ. ಏನಲ್ಲಿ ಬೂಬಾ ಇದರಲ್ಲೆಲ್ಲ ಇದು ಒಂಥರ ಗುಂಡು ಬಸಪ್ಪ ಇದ್ದಂಗೆ. ಇಲ್ವೇ ಇಲ್ಲ. ಮೆಕ್ಕೆಜೋಳ ತಗೊಂಬಂದವ್ರೆ. ಗುಂಡು ಬಸ್ಸ ಚಳಿ ಇತ್ತೆಲ್ಲ ಕೂದಲೆಲ್ಲ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದರೆ ಲೈಕ್ ಮಾಡಿ, ಹಂಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.